ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಬಡಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಂಕಾಕ್ನಲ್ಲಿ ಬಡಂಜ ಇನ್ನೊಂದು ರಾವಿನಿಗೆ ನಾವು ಇವತ್ತು ಬಂದಿದ್ದೇವೆ. ಹೊಸ ಹಣ್ಣುಗಳ ಬಗ್ಗೆ ಕೊಡ್ತಾ ಇದ್ದೇವೆ. ನೋಡಿ ಬಟ್ರ್ ಫ್ರೂಟಲ್ಲಿ ಡಿಫ್ರೆಂಟ್ ಟೈಪಿನ ಬಟ್ರ್ ಫ್ರೂಟ್ಗಳನ್ನು ನಾವಿಲ್ಲಿ ಕಾಣಿಸ್ಕೊಳ್ಬೋದು. ಸೈಜ್ ಕೂಡ ಬೇರೆ ಬೇರೆ ರೀತಿಯ ಬಟ್ರ್ ಫ್ರೂಟ್ಗಳನ್ನು ನಾವಿಲ್ಲಿ ಕಾಣಿಸ್ಕೊಳ್ತಾ ಇದ್ದೇವೆ. ಇಲ್ಲಿ ನೋಡಿ ಫ್ಯಾಷನ್ ಫ್ರೂಟ್ಗಳು ಈ ರೀತಿ ನೀವು ಫುಲ್ ಪ್ಯಾಕೆಟನ್ನು ತಗೊಳ್ಬೇಕು. ರಿಟೇಲ್ ಅಥವಾ 1 kg 2 kg ಸಿಗೋದಿಲ್ಲ. ಇದು ಹೋಲ್ಸೇಲ್ ಮಾರ್ಕೆಟಲ್ಲಿ ಇಲ್ಲಿ ಕಾಣಿಸ್ಕೊಳ್ಬೋದು. ನೋಡಿ ಇಲ್ಲಿ 350 ಬಾತ್ ಪರ್ kgಗೆ ಇರುವಂಥದ್ದು. 1 kgಗೆ 350 ರೂಪಾಯಿ ಹೊಸ ತಳಿಗಳಿಗಳು. ನೀವು ಅದನ್ನು ಫುಲ್ಲನ್ನು ಪರ್ಚೇಸ್ ಮಾಡಬೇಕು. kgಗಿದ್ದಾಗೆ 10 kgಯನ್ನು ಬೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ವಿವಿಧ ಹಂತದ ಬಟರ್ ಫ್ರೂಟ್ಗಳು, ಬೇರೆ ಬೇರೆ ಜಾತಿಯ ಬಟರ್ ಫ್ರೂಟ್ಗಳನ್ನು ನಾವಿಲ್ಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬಟರ್ ಫ್ರೂಟಲ್ಲಿ ಹ್ಯಾಸ್ ವೆರೈಟಿಯನ್ನು ನೀವಿಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ನೋಡಿ ಯಾವ ರೀತಿ ಮಾರ್ಕೆಟಿಂಗಲ್ಲಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಎಲ್ಲವೂ ಕೂಡ ಫುಲ್ ಬಾಕ್ಸ್ ಇಲ್ಲಿ ತಗೊಳ್ಬೇಕಾಗುತ್ತೆ. ಇದು ಹೋಲ್ಸೇಲ್ ಸ್ಟಾಲ್ಗಳು ಇವುಗಳು. ಇಡೀ ನೋಡಿ ಬೇರೆ ಬೇರೆಯ ರೀತಿಯ ಬಟರ್ ಫ್ರೂಟ್ಗಳನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು. ಫುಲ್ ಬ್ಲ್ಯಾಕ್ ಕಲರ್ ಬರುವಂಥದ್ದು, ಶೈನಿಂಗ್ ಇರುವಂಥದ್ದು, ಬಹಳಷ್ಟು ರುಚಿಕರವಾಗಿರುವಂಥದ್ದು. ನೋಡಿ ಈ ರಾ ಫುಲ್ ಬಟರ್ ಫ್ರೂಟ್ ಮತ್ತು ಫ್ಯಾಷನ್ ಫ್ರೂಟಿಗೆ ಇಲ್ಲಿ ಸೀಮಿತ. ಈ ಲೈನ್ ಇರುತ್ತಲ್ಲ, ಈ ಲೈನಲ್ಲಿ ಬೇರೆ 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 ರೀತಿಯ ಬಟರ್ ಫ್ರೂಟ್ಗಳನ್ನು ನೋಡಿ 1 kgಗೂ ಮಿಕ್ಕಿ ಬರುವಂಥ ವಿವಿಧ ತರಹದ ಬಟರ್ ಫ್ರೂಟ್ಗಳನ್ನು ಇಲ್ಲಿ ನೀವು ನೋಡಿ 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 ಇಲ್ಲಿ ನೋಡಿ ಫ್ಯಾಷನ್ ಫ್ರೂಟಿನದ್ದೇ ಒಂದು ಶಾಪು. ಫುಲ್ಲಿ ಫ್ಯಾಷನ್ ಫ್ರೂಟ್ ಇಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ ಇನ್ನೊಂದಷ್ಟು ಚಿಕ್ಕ ಜಾತಿಯ ಫ್ಯಾಷನ್ ಫ್ರೂಟನ್ನು ಕೂಡ ಕಾಣಿಸ್ಬೋದು. ಲಿಂಬೆ ಹಣ್ಣಿನ ಗಾತ್ರದ ಫ್ಯಾಷನ್ ಫ್ರೂಟ್ಗಳು. ಇಲ್ಲಿ ನೋಡಿ ಇದು ಪ್ಯಾಕೆಟ್ ವೈಸ್, ಇವರು ಬಾಕ್ಸ್ ವೈಸ್ kg ಮಾಡಿಬಿಟ್ಟು ಮಾರ್ಕೆಟ್ ಮಾಡುವಂಥದ್ದನ್ನು ಇಲ್ಲಿ ಕಾಣಿಸ್ಕೊಳ್ಬೋದು. ಇರೋವನ್ನ ಇಲ್ಲಿ ಫುಲ್ಲಾಗಿ ನಾನು ಇಲ್ಲಿ ಈ ಕಡೆ ಮತ್ತೆ ತೋರಿಸ್ತೀನಿ. ಇಲ್ಲಿ ಗಾರ್ಬ್ಲಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಹಣ್ಣುಗಳನ್ನು ಪ್ಯಾಕೆಟ್ ಮಾಡ್ತಾರೆ ಆ ರೀತಿ ಗಾರ್ಬ್ಲಿಂಗ್ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಿಸ್ಕೊಳ್ಬೋದು. ಇದು ವರ್ಷದ 365 ದಿವಸ ಕೂಡ ಇರುವಂಥದ್ದನ್ನು ನೋಡಿ ಎಷ್ಟು ಅಂದವಾಗಿ, ಎಷ್ಟು ಪ್ರಾಂಪ್ಟಾಗಿ ನಮ್ಮಲ್ಲಿ ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಭಾಳಷ್ಟು ಖುಷಿಯಿಂದ ಮಾರ್ಕೆಟ್ ಮಾಡ್ತಾರೆ. ಇಲ್ಲಿ ನೋಡಿ ಬಟರ್ ಫ್ರೂಟಿನ ಒಳಗಡೆಯ ನಾನು ಇದನ್ನು ಕೊಡ್ತೀನಿ. ಅಬ್ಬಬ್ಬಬ್ಬ, ಬಹಳಷ್ಟು ಸುಂದರವಾದಂಥ ಬಟರ್ ಫ್ರೂಟನ್ನು ಇಲ್ಲಿ ಕಾಣಿಸ್ಕೊಳ್ಬೋದು. ನೋಡಿ ಎಷ್ಟು ಚಿಕ್ಕ ಬೀಜ, ಪಲ್ಪನ್ನು ಹೊಂದ್ಕೊಂಡಿರುವಂಥ ತಳಿಗಳನ್ನು ನಾವಿಲ್ಲಿ ಕಾಣಿಸ್ಕೊಳ್ತಾ ಇದ್ದೇವೆ. ನೋಡಿ ಉತ್ತಮ ಗಾತ್ರವನ್ನು ಹೊಂದ್ಕೊಂಡಿರುವಂಥದ್ದು. ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲ ನೋಡಿ ಬಟರ್ ಫ್ರೂಟ್ಗಳ ಒಳಗೆ ಶೈನಿಂಗ್ ಪುಟ್ಟ ಗಾಡಿ ನೋಡಿ ನಾನು ನಿಮಗೆ ತೋರಿಸಿದ್ದೀನಿ. ಪುಟ್ಟ ವೆಹಿಕಲ್ ಇದು 2-3 ಚೀಲವನ್ನು ಹೊತ್ತೊಯ್ಯುವಂತಹ 3 ವೀಲರ್ಗಳನ್ನು ಇಲ್ಲಿ ಕಾಣಿಸ್ಕೊಳ್ತೇನೆ. ನೋಡಿ ಬೇರೆ ಬೇರೆ ತರಹದ ಗಾಡಿಗಳನ್ನು ನಾವಿಲ್ಲಿ ನೋಡಿಕೊಳ್ಬೋದು. ಇವೆಲ್ಲ ಇಲ್ಲಿ ಮಾರ್ಕೆಟಲ್ಲಿರುವಂಥ ರೈತ ಉಪಯೋಗಿ ಗಾಡಿಗಳು, ಚಿಕ್ಕ ಗಾಡಿಗಳು ಇಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ. ನೋಡಿ ಫ್ರೆಂಡ್ಸ್, ಫ್ಯಾಷನ್ ಫ್ರೂಟ್ಗಳು ನಮ್ಮಲ್ಲಿ ಏನಕ್ಕೂ ಬೇಡ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿರುವಂಥ ಫ್ಯಾಷನ್ ಫ್ರೂಟ್ಗಳನ್ನು ಎಷ್ಟು ಚೆಂದಕ್ಕೆ ಮಾರ್ಕೆಟಿಂಗ್ ಮಾಡಿ, ಅಂದರೆ ಅದರಲ್ಲಿರುವಂಥ ಫ್ಯಾಷನ್ ಫ್ರೂಟ್ನಲ್ಲಿರುವಂತಹ ಫ್ರೂಟ್ ವ್ಯಾಲ್ಯೂ, ಅದರಲ್ಲಿಂದ ವಿಟಮಿನ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಇವುಗಳನ್ನೆಲ್ಲ ನೋಡಿಬಿಟ್ಟು ಇಲ್ಲಿ ಉಪಯೋಗ ಮಾಡ್ತಾರೆ. ನೀವು ಇಲ್ಲಿ ಕಾಣಿಸ್ಕೊಳ್ಬೋದು. ಇಲ್ಲಿ ನೋಡಿ ಎಲ್ಲನೂ ಭಾಳ ಅಚ್ಚುಕಟ್ಟಾಗಿ ಮಾರ್ತಾ ಇದ್ದಾರೆ. ರುಚಿಕರವಾದಂತಹ ಹಣ್ಣುಗಳನ್ನು ನಾವಿಲ್ಲಿ ನೋಡಿ ಇವುಗಳ ಒಳಗೆ ಹೇಗಿರ್ತದೆ ಅಂತ ಹೇಳುವಂಥದ್ದನ್ನು ಕೂಡ ತೋರಿಸ್ತಿದ್ದಾರೆ. ನೋಡಿ ಉತ್ತಮ ಮಾರ್ಕೆಟ್ ಇದು. ಮತ್ತೆ ಮತ್ತೊಂದು ರಾವಿಗೆ ಭೇಟಿ ಹೋಗೋಣ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ಬಡಂಜ ಫಾರ್ಮ್ಸ್ನ ಪ್ರೀತಿಯ ನಮಸ್ಕಾರ.